ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು HTML ಕೊಟೇಶನ್ ಮತ್ತು ಸೈಟೇಷನ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಈ ಕೊಟೇಶನ್ ಮತ್ತು ಸೈಟೇಷನ್ನು ತುಂಬಾ ಎಲಿಮೆಂಟ್ಸ್ ಇದೆ. ಸೊ ಒಂದೊಂದೇ ಎಲಿಮೆಂಟ್ಸ್ನ ಹೇಳ್ಕೊಡ್ತೀನಿ. ABBR ಟ್ಯಾಗ್ ಅಂದರೆ ಏನು? ABBR ಟ್ಯಾಗ್ ಅಂದರೆ ಇದು ಅಬ್ರಿವೇಷನ್ ಆರ್ ಆಕ್ರೋನಿಮ್. ಆಮೇಲೆ ಅಡ್ರೆಸ್ ಟ್ಯಾಗ್ ಇದೆ. ಈ ಅಡ್ರೆಸ್ ಟ್ಯಾಗು ಆ ಸ್ಟೈಲೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ನೀವು ಅಡ್ರೆಸ್ ಟ್ಯಾಗ್ ಒಳಗಡೆ ಕಂಟೆಂಟ್ ಹಾಕಿದ್ರೆ ಆ ಸ್ಟೈಲ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ, ಒಂಥರ ಇಟಾಲಿಕ್ ರಿಲೇಟೆಡ್ ಆಗಿರೋ ಇರುತ್ತೆ. ಆಮೇಲೆ ಇದೊಂಥರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು. ಸೊ ನೀವು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಬರಿತೀನಿ ಅಂದರೆ ಅದರಲ್ಲಿ ಏನಾದ್ರು ಅಡ್ರೆಸ್ ಇದ್ದರೆ ಈ ಅಡ್ರೆಸ್ ಟ್ಯಾಗ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಆಮೇಲೆ BDO ಅಂತ ಒಂದು ಟ್ಯಾಗ್ ಇದೆ. ಇದು ಟೆಕ್ಸ್ಟ್ ಡೈರೆಕ್ಷನ್ನು. ಇವಾಗ ನಿಮಗೆ ಒಂದು ಟೆಕ್ಸ್ಟ್ ಇರುತ್ತೆ, ಒಂದು ಪ್ಯಾರಾಗ್ರಾಫಲ್ಲಿ ಒಂದು ಟೆಕ್ಸ್ಟ್ ಇರುತ್ತೆ. ಆ ಟೆಕ್ಸ್ಟ್ ನಿಮಗೆ ರೈಟ್ ಟು ಲೆಫ್ಟ್ ಬೇಕೋ ಲೆಫ್ಟ್ ಟು ರೈಟ್ ಬೇಕೋ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ಆಮೇಲೆ ಬ್ಲಾಕ್ ಕೋಟ್ ಇದೆ. ಇದೊಂಥರ ಈ ಸೆಕ್ಷನ್ ಬ್ಲಾಕ್ ಕೋಟ್ ಒಳಗಡೆ ನಾವು ಕಂಟೆಂಟ್ ಹಾಕಿದ್ರೆ ಇದೊಂಥರ ಕೋಟೆಡ್ ಸೆಕ್ಷನ್ ಆಗುತ್ತೆ. ಸೊ ಈ ಸೆಕ್ಷನ್ನು ನಾವು ಒಂಥರ ಬೇರೆ ಸೋರ್ಸಿಂದ ಬಂದಿರೋ ಥರ ಇರುತ್ತೆ, ಅಂದರೆ ಬೇರೆ ವೆಬ್ಸೈಟಿಂದ ಬಂದಿರೋ ಥರ ಕಾಣಿಸುತ್ತೆ. ಆಮೇಲೆ ಸೈಟಿ ಇದೇನಂದರೆ ಟೈಟಲ್ ಆಫ್ ದಿ ವರ್ಕು. ಇದು ಜಸ್ಟ್ ಒಂದು ಐಡೆಂಟಿಫೈ ಮಾಡೋಕ್ಕೆ ಇದನ್ನು ಸೈಟಿ ಅಂತ ಕರಿತೀವಿ. ಆಮೇಲೆ ಲಾಸ್ಟ್ ಟ್ಯಾಗ್ ಬಂದ್ಬಿಟ್ಟು ಶಾರ್ಟ್ ಇನ್ಲೈನ್ ಕೊಟೇಶನ್ ಅಂತ ಕರೀತಾರೆ, ಅಂದರೆ ಇದು ಡಬಲ್ ಕೋಟ್ಸಲ್ಲಿ ಬರುತ್ತೆ. ಸೊ ಇವಾಗ ಇಷ್ಟು ಟ್ಯಾಗ್ನು ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ಬನ್ನಿ ಇವಾಗ ಕೋಡ್ಗೆ ಹೋಗೋಣ. ಇವಾಗ ಕೋಡಲ್ಲಿ ನೀವು ನೋಡ್ಬೋದು, ನಾನು ಇಲ್ಲೊಂದು ಮೇಲ್ಗಡೆ ಒಂದು ಪ್ಯಾರಾಗ್ರಾಫ್ ತೊಗೊಂಡಿದ್ದೀನಿ, ಅದ್ರ ಕೆಳಗಡೆ ಒಂದು ಬ್ಲಾಕ್ ಕೋಡ್ ತೊಗೊಂಡಿದ್ದೀನಿ. ಆ ಬ್ಲಾಕ್ ಕೋಡ್ನಲ್ಲಿ ಸೈಟಿ ಅಂತ ಹಾಕಿದ್ದೀನಿ. ಸೈಟಿ ಬಂದ್ಬಿಟ್ಟು ಅದರಲ್ಲಿ www.google.com ಅಂತ ಕೊಟ್ಟಿದ್ದೀನಿ. ಸೊ ಈ google.com ಏನಾಗುತ್ತೆ, ಈ ಕಂಟೆಂಟ್ ಇದೆಯಲ್ಲ, ಈ ಕಂಟೆಂಟ್ ಬಂದ್ಬಿಟ್ಟು google.com ಅವ್ರದ್ದು ಅಂತ ಗೊತ್ತಾಗುತ್ತೆ. ಸೊ ಆ ಥರ ಡಿಸ್ಪ್ಲೇ ಆಗುತ್ತೆ. ಸೊ ಬೇರೆ ವೆಬ್ಸೈಟ್ ಅವ್ರ ಕೋಟು ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ಬರೀ ಬ್ಲಾಕ್ ಕೋಟ್ ಬಗ್ಗೆ ನೋಡೋಣ. ಇವಾಗ ಇದೆಲ್ಲ ಬರುತ್ತೆ, ಇವಾಗ ಬರೀ ಬ್ಲಾಕ್ ಕೋಟ್ ಬಗ್ಗೆ ನೋಡೋಣ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಇವಾಗ ಬರೀ ಬ್ಲಾಕ್ ಕೋಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಇವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಈಗ ಬ್ಲಾಕ್ ಕೋಟ್ ಕೊಟ್ಟಿದ ತಕ್ಷಣ ಇದು ಕೋಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಇಲ್ಲಿ ಗ್ಯಾಪ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಓಕೆ ಈ ಕೋಟ್ ಬಂದ್ಬಿಟ್ಟು ಬೇರೆ ವೆಬ್ಸೈಟಿಂದ ಬಂದಿದೆ, ಸೊ ಇದು ನಮ್ಮ ವೆಬ್ಸೈಟ್ ಅಲ್ಲ ಅಂತ ಅರ್ಥ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಬ್ಲಾಕ್ ಕೋಟ್ ಅಂದ್ರೆ ಏನು? ಬ್ಲಾಕ್ ಕೋಟ್ ನೋಡಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗಲ್ಲ, ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇವಾಗ ಕ್ಯೂ ಟ್ಯಾಗ್ ಅಂದರೆ ಏನು? ಸಿಂಗಲ್ ಕೊಟೇಶನ್. ಸೊ ಡಬಲ್ ಕೋಟ್ಸ್ ಬರಬೇಕು. ನೋಡಿ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ಈ ಪ್ಯಾರಾಗ್ರಾಫ್ಗೆ ಇಲ್ಲಿ ನಾನು ಕೊಟೇಶನ್ ಹಾಕಿದ್ದೀನಿ. ಕ್ಯೂ ಟ್ಯಾಗ್ ಓಪನ್ ಮಾಡಿದ್ದೀನಿ, ಕ್ಯೂ ಟ್ಯಾಗ್ ಕ್ಲೋಸ್ ಮಾಡಿದ್ದೀನಿ. ಸೊ ರವೀಂದ್ರನಾಥ್ ಟ್ಯಾಗೋರ್ಗೆ ಇಲ್ಲಿ ಈ ಥರ ಬಂದಿದೆ. ಸೊ ಇದನ್ನು ರನ್ ಮಾಡಿ ನೋಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಡಬಲ್ ಕೋಟ್ಸ್ ಬಂದಿದೆ ಕ್ಯೂ ಟ್ಯಾಗ್ ಹಾಕಿದ್ದಕ್ಕೆ. ಅದೇ ರೀತಿ ನಾನು APJ ಅಬ್ದುಲ್ ಕಲಾಂಗೂ ಕ್ಯೂ ಟ್ಯಾಗ್ ಹಾಕಿದ್ದೀನಿ ಇಲ್ಲಿ. ಸೊ ನೋಡ್ಬೋದು ಈ ಕೋಡಲ್ಲಿ ಇಲ್ಲೂ ಕ್ಯೂ ಟ್ಯಾಗ್ ಇದೆ, ಇಲ್ಲೂ ಕ್ಯೂ ಟ್ಯಾಗ್ ಇದೆ. ಸೊ ನೋಡೋರಲ್ಲ, ಇಲ್ಲೂ ಕೊಟ್ಟಿದ್ದು ಡಬಲ್ ಕೋಟ್ಸ್ ಬಂತು, ಇಲ್ಲೂ ಡಬಲ್ ಕೋಟ್ಸ್ ಬಂತು. ಕ್ಯೂ ಟ್ಯಾಗ್ ಬೇರೆ, ಬ್ಲಾಕ್ ಟ್ಯಾಗ್ ಬೇರೆ. ಬ್ಲಾಕ್ ಟ್ಯಾಗ್ ಬಂದ್ಬಿಟ್ಟು ಈ ಕೋಟೆಡ್ ಬಂದ್ಬಿಟ್ಟು ಅನದರ್ ಸೋರ್ಸಿಂದ ಬಂದಿರೋದು ಅಂತ ಅರ್ಥ. ಈ ಕ್ಯೂ ಟ್ಯಾಗ್ ಬಂದ್ಬಿಟ್ಟು ಡಬಲ್ ಕೋಟ್ಸ್ ಬರುತ್ತೆ. ಆಮೇಲೆ ಇವಾಗ ಅಬ್ರಿವೇಷನ್ಸ್ ಬಗ್ಗೆ ನೋಡೋಣ. ಅಬ್ರಿವೇಷನ್ಸ್ ಅಂದ್ರೆ ಏನು? ಸೊ ಯಾವುದಾದ್ರೂ ಫುಲ್ ಫಾರ್ಮ್. ಸೊ ಅದಕ್ಕೆ ಇಲ್ಲಿ ABBR ಅಂತ ಒಂದು ಟ್ಯಾಗ್ ತಗೊಂಡು ಅದರಲ್ಲಿ ಟೈಟಲ್ ಅಂತ ಒಂದು ಆಟ್ರಿಬ್ಯೂಟ್ ತಗೊಂಡಿದ್ದೀನಿ. ಆ ಆಟ್ರಿಬ್ಯೂಟ್ ಒಳಗಡೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಆಮೇಲೆ ABBR ಟ್ಯಾಗ್ ಒಳಗಡೆ ಈಗ WHO ಅಂತ ಕಂಟೆಂಟ್ ಇದೆ. ಆ ಕಂಟೆಂಟ್ ಆದಾದ್ಮೇಲೆ ABBR ಕ್ಲೋಸ್ ಆಗಿದೆ. ಸೊ WHO ಫುಲ್ ಫಾರ್ಮ್ ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಸೊ ಅದಕ್ಕೆ ನಮಗೆ ಗೊತ್ತಾಗಬೇಕಲ್ಲ. ಸೊ ಇವಾಗ ಇದು ಹೆಂಗೆ ರನ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ WHO ಅಂತಿದೆ, ಅಲ್ಲಿ ಡಾಟ್ ಬಂದಿದೆ. ABBR ಟ್ಯಾಗ್ ಹಾಕಿದ್ರೆ ಈ ಥರ ಬರುತ್ತೆ. ಆಮೇಲೆ ಅದ್ರ ಮೌಸ್ ಓವರ್ ಮಾಡಿದ್ರೆ ನಿಮ್ಗೊಂದು ಟೂಲ್ ಟಿಪ್ ಬಂತಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ABBR ಹೆಂಗೆ ವರ್ಕ್ ಆಗುತ್ತೆ ಅಂತ. ABBR ಅಂದರೆ ಅದು ಡಾಟ್ ಬರುತ್ತೆ. ಅದ್ರ ಮೇಲೆ ಮೌಸ್ ಓವರ್ ಮಾಡಿದ್ರೆ ಅದ್ರದ್ದು ಫುಲ್ ಫಾರ್ಮ್ ಗೊತ್ತಾಗುತ್ತೆ.
ಸೊ ಈ ಥರ ಅಬ್ರಿವೇಷನ್ ಟ್ಯಾಗ್ಸ್ನ ಯೂಸ್ ಮಾಡ್ಕೊಬೋದು. ಸೊ ಇವಾಗ ನಾವು ಅಡ್ರೆಸ್ ಟ್ಯಾಗ್ನ ಯೂಸ್ ಮಾಡೋಣ. ಸೊ ನೋಡಿ, ಅಡ್ರೆಸ್ ನೀವು ಎಲ್ಲಾದರೂ ಯಾವುದಾದ್ರೂ ಒಂದು ಕಂಟೆಂಟ್ ಬರೀತಾ ಇರ್ತಾರೆ ಅಂದ್ಕೊಳ್ಳಿ, ಅಡ್ರೆಸ್ ಟ್ಯಾಗ್ನ ಈ ಥರ ಯೂಸ್ ಮಾಡ್ಕೊಬೋದು. ಆಮೇಲೆ ಪ್ರತಿ ಒಂದು ಲೈನ್ಗೂ ಇವರು ಬಿ ಆರ್ ಕೊಟ್ಟಿದ್ದಾರೆ. ಸೊ ಬಿ ಆರ್ ಟ್ಯಾಗು ಹಿಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆ ವಿಡಿಯೋ ಕೂಡ ನೋಡಿ. ಸೊ ಅಡ್ರೆಸ್ ಟ್ಯಾಗ್ನ ಕೊಡಬೇಕು. ನೋಡಿ ಅಡ್ರೆಸ್ ಹೆಂಗೆ ಬರುತ್ತೆ, ಅದೊಂಥರ ಸ್ವಲ್ಪ ಇಟಾಲಿಕ್ ಥರ ಬರುತ್ತೆ, ಆದರೆ ಕಂಪ್ಲೀಟ್ ಇಟಾಲಿಕ್ ಅಲ್ಲ. ಸೊ ಅಡ್ರೆಸ್ ಥರ ಐಡೆಂಟಿಫೈ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಟ್ಯಾಗ್ ಬಂದ್ಬಿಟ್ಟು ಸೈಟ್ ಟ್ಯಾಗ್. ಇದು ಸ್ವಲ್ಪ ಹೈಲೈಟ್ ಮಾಡುತ್ತೆ. ಏನಿಲ್ಲ, ಇದು ಟೈಟಲ್ ಆಫ್ ದಿ ವರ್ಕ್ ಅಂತ ಕರೀತಾರೆ ಇದನ್ನು. ಸೊ ಇದನ್ನೇನಾದರೂ ಹೈಲೈಟ್ ಮಾಡಬೇಕು ಅಂದರೆ ಸ್ವಲ್ಪ ಡಿಫ್ರೆಂಟ್ ಫಾಂಟಲ್ಲಿ ಬರುತ್ತೆ ಅಷ್ಟೇ. ಅಂಥ ಇಂಪಾರ್ಟೆಂಟ್ ಟ್ಯಾಗ್ ಏನಲ್ಲ ಇದು. ಬಟ್ ಕೆಲವರು ಒಂದು ಪ್ರೊಫೆಷ್ನಲ್ ಡಾಕ್ಯುಮೆಂಟ್ ಏನಾದ್ರು ಬರೀಬೇಕಾದ್ರೆ ಈ ಥರ ಟ್ಯಾಗ್ಸ್ನ 100% ಯೂಸ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ಈ ಟ್ಯಾಗ್ಸ್ನೆಲ್ಲ ನೀವು ಕಲ್ತ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಇದು ಹೆಂಗೆ ಡಿಸ್ಪ್ಲೇ ಆಗುತ್ತೆ ನೋಡೋಣ. ಇದು ದ ಸ್ಕ್ರೀಮ್ ಅಂತ ಮಾತ್ರ ನೋಡಿ, ಸ್ವಲ್ಪ ಫಾಂಟ್ ಸ್ಟೈಲ್ ಚೇಂಜ್ ಆಗಿದೆ, ಫಾಂಟ್ ಫ್ಯಾಮಿಲಿ ಚೇಂಜ್ ಆಗಿದೆ. ಇದೊಂದು ಸ್ವಲ್ಪ ಹೈಲೈಟ್ ಮಾಡುತ್ತೆ ಅಷ್ಟೇ ಈ ಪ್ಯಾರಾಗ್ರಾಫಲ್ಲಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಹೇಳೋದು ಮಾಡ್ತಿದ್ದೆ, ಲಾಸ್ಟ್ ಟ್ಯಾಗು ಬಿ ಡಿ ಒ ಅಂದರೆ ಡೈರೆಕ್ಷನ್ ಟ್ಯಾಗ್. ಇದು ನೋಡಿ, ಬಿ ಡಿ ಒ ಟ್ಯಾಗ್ ಒಳಗಡೆ ಡಿ ಐ ಆರ್ ಅಂತ ಒಂದು ಆಟ್ರಿಬ್ಯೂಟ್ ಇದೆ, ಯಾವ ಡೈರೆಕ್ಷನಲ್ಲಿ ಬೇಕು ಅಂತ. ಇಲ್ಲಿ ಆರ್ ಟಿ ಎಲ್ ಅಂತಿದೆ. ಸೊ ಈ ಟೆಕ್ಸ್ಟು ಕಂಪ್ಲೀಟಾಗಿ ರೈಟ್ ಟು ಲೆಫ್ಟ್ ಬರುತ್ತೆ. ಸೊ ಡಿಫಾಲ್ಟಾಗಿ ನಮ್ಮ ಎಲ್ಲ ಇಂಗ್ಲೀಷ್ ಕಂಟೆಂಟು ಲೆಫ್ಟ್ ಟು ರೈಟ್ ಇರುತ್ತಲ್ಲ. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ನೋಡಿ, ಎಲ್ಲ ಉಲ್ಟಾ ಆಗೋಗಿದೆ. ಸೊ ದಿಸ್ ಟೆಕ್ಸ್ಟ್ ವಿಲ್ ಬಿ ರಿಟರ್ನ್ ಫ್ರಮ್ ರೈಟ್ ಟು ಲೆಫ್ಟ್ ಅಂದ ತಕ್ಷಣ ನೋಡಿ ಎಲ್ಲ ಉಲ್ಟಾ ಆಗೋಗಿದೆ. ಸೊ ಇವಾಗ ಇದನ್ನು ಚೇಂಜ್ ಮಾಡ್ತೀನಿ ನೋಡಿ, ರೈಟ್ ಟು ಲೆಫ್ಟ್ ಇರೋದನ್ನ ಲೆಫ್ಟ್ ಟು ರೈಟ್ ಕೊಡ್ತೀನಿ. ಲೆಫ್ಟ್ ಟು ರೈಟ್ ಕೊಟ್ಟರೆ ಹೆಂಗೆ ಬರುತ್ತೆ, ನಾರ್ಮಲ್ ಆಗಿ ಬರುತ್ತೆ. ದಿಸ್ ಟೆಕ್ಸ್ಟ್ ವಿಲ್ ಬಿ ರಿಟರ್ನ್ ಫ್ರಮ್, ಅದೇ ಥರ ನಾನು. ಸೊ ಇವಾಗ ಇದನ್ನು ತಿರ್ಗಾ ಉಲ್ಟಾ ಮಾಡ್ತೀನಿ, ಲೆಫ್ಟ್ ಇದನ್ನು ರೈಟ್ ಮಾಡ್ತೀನಿ. ರೈಟ್ ಟು ಲೆಫ್ಟ್ ಮಾಡಿದ್ರೆ ಎಲ್ಲ ಉಲ್ಟಾ ಆಗೋಗುತ್ತೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ಕೊಟೇಶನ್ ಮತ್ತು ಸೈಟೇಷನ್ ಎಲಿಮೆಂಟ್ಸ್ನ. ಸೊ ಈ ಎಲ್ಲ ಟ್ಯಾಗ್ಸ್ನೂ ತಿಳ್ಕೊಬೇಕು. ಸೊ ಒಂದು HTML ಲ್ಯಾಂಗ್ವೇಜ್ ಕಲ್ತ್ಕೊತಿದ್ದೀನಿ ಅಂದರೆ, ಸೊ ಪ್ರತಿಯೊಂದು HTML ಎಲಿಮೆಂಟ್ಸ್ನು ಕೂಡ ನೀವು ಎಲ್ಲನೂ ಕಲ್ತ್ಕೊಬೇಕು. ಇದು ಮುಂದೆ ಎಲ್ಲಾದರೂ ಒಂದು ಕಡೆ ಈ ಟ್ಯಾಗ್ಸ್ ತುಂಬಾ ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.